ಬಾಲಕಾಂಡ ಸರ್ಗ 2. ವಾಲ್ಮೀಕಿಗೆ ಬ್ರಹ್ಮನ ಅನುಗ್ರಹ. ರಾಮಾಯಣ ಕಾವ್ಯ ರಚನೆ. ನಾರದರಿಂದ ಉಕ್ತವಾದ ಈ ಮಾತುಗಳನ್ನು ಕೇಳಿ ಧರ್ಮಾತ್ಮನೂ ವೇದಜ್ಞನೂ ಆದ ವಾಲ್ಮೀಕಿ ಮಹಾಮುನಿಯು ಶಿಷ್ಯರೊಡಗೂಡಿ ನಾರದರನ್ನು ಯಥಾವಿಧಿಯಾಗಿ ಪೂಜಿಸಿದನು. ಈ ಪ್ರಕಾರ ಗೌರವಿಸಲ್ಪಟ್ಟು ದೇವರ್ಷಿಯಾದ ನಾರದರು ಕುಶಲ ಪ್ರಶ್ನೆಗಳನ್ನು ಕೇಳಿ ವಾಲ್ಮೀಕಿಯ ಅನುಮತಿಯನ್ನು ಪಡೆದು ಅಂತರಿಕ್ಷ ಮಾರ್ಗವಾಗಿ ಹೊರಟು ಹೋದರು. ನಾರದರು ದೇವಲೋಕವನ್ನು ಕುರಿತು ಪ್ರಯಾಣ ಮಾಡಿ ಮುಹೂರ್ತ ಕಾಲವಾದ ಮೇಲೆ ವಾಲ್ಮೀಕಿ ಮುನಿಯು ಗಂಗಾ ನದಿಗೆ ಸಮೀಪದಲ್ಲಿದ್ದ ತಮಸಾ ತೀರಕ್ಕೆ ಬಂದರು. ಆ ತೀರ್ಥದ ತೀರಕ್ಕೆ ಬಂದು ಕೆಸರಿಲ್ಲದ ತಿಳಿಯಾಗಿದ್ದ ಅದನ್ನು ಕಂಡು ಪಕ್ಕದಲ್ಲಿ ನಿಂತಿದ್ದ ಭರದ್ವಾಜನೆಂಬ ಶಿಷ್ಯನನ್ನು ಕುರಿತು ವಾಲ್ಮೀಕಿಯು ಹೇಳಿದರು. ಎಲೆ ಭರದ್ವಾಜನೇ, ಈ ತೀರ್ಥವು ಕೆಸರಿಲ್ಲದೆ ಇರುವುದನ್ನು ನೋಡು. ಸತ್ಪುರುಷನ ಮನಸ್ಸಿನಂತೆ ರಮಣೀಯವಾಗಿ ನಿರ್ಮಲೋದಕದಿಂದ ಕೂಡಿದೆ. ಅಪ್ಪ, ಕಲಶ ಪಾತ್ರೆಯನ್ನು ಇಲ್ಲಿಯೇ ಇಡು. ನನ್ನ ನಾರುಮಡಿಯನ್ನು ಕೊಡು. ಶ್ರೇಷ್ಠವಾದ ಈ ತಮಸಾ ತೀರ್ಥದಲ್ಲಿಯೇ ಇಂದು ಸ್ನಾನ ಮಾಡುವೆನು. ಮಹಾತ್ಮನಾದ ವಾಲ್ಮೀಕಿಯ ಅಪ್ಪಣೆಯಂತೆ ಭರದ್ವಾಜನು ಭಕ್ತಿಭಾವದಿಂದ ನಾರುಮಡಿಯನ್ನು ತನ್ನ ಗುರುವಿಗೆ ಅರ್ಪಿಸಿದನು. ಜಿತೇಂದ್ರಿಯನಾದ ವಾಲ್ಮೀಕಿಯು ಶಿಷ್ಯನ ಕೈಯಿಂದ ನಾರುಮಡಿಯನ್ನು ತೆಗೆದುಕೊಂಡು ವಿಸ್ತಾರವಾದ ಆ ವನವೆಲ್ಲವನ್ನೂ ನೋಡುತ್ತಾ ಸಂಚರಿಸಿದನು. ಮಹಾಮಹಿಮನಾದ ವಾಲ್ಮೀಕಿಯು ಹೀಗೆ ಸಂಚರಿಸುತ್ತಿರಲು ಇಂಪಾದ ಧ್ವನಿಯಿಂದ ಕೂಡಿ ಒಂದನೊಂದು ಎಡಬಿಡದೆ ಅಲ್ಲಿ ತಿರುಗುತ್ತಿದ್ದ ಕ್ರೌಂಚ ಪಕ್ಷಿಗಳ ಜೋಡಿಯೊಂದನ್ನು ಕಂಡನು. ದ್ವೇಷ ಬುದ್ಧಿಯುಳ್ಳವನು ಪಾಪಿಯೂ ಆದ ಬೇಡನೊಬ್ಬನು ಆ ಪಕ್ಷಿಗಳ ಪೈಕಿ ಗಂಡು ಪಕ್ಷಿಯನ್ನು ವಾಲ್ಮೀಕಿಯು ನೋಡುತ್ತಿರುವಂತೆಯೇ ಹೊಡೆದು ಕೆಡವಿದನು. ಗಂಡು ಪಕ್ಷಿಯು ನೆಲದಲ್ಲಿ ಬಿದ್ದು ರಕ್ತದಿಂದ ತೊಯ್ದು ಹೊರಳುತ್ತಿರುವುದನ್ನು ಕಂಡು ಹೆಣ್ಣು ಪಕ್ಷಿಯು ದೈನ್ಯದಿಂದ ಅರಚಿಕೊಳ್ಳುತ್ತಿತ್ತು. ಕೆಂಪಾದ ತಲೆಯಿಂದಲೂ ಪುಷ್ಟಿಯಾಗಿ ಬೆಳೆದ ರೆಕ್ಕೆಗಳಿಂದಲೂ ಕೂಡಿದ ತನ್ನ ಒಡನಾಡಿಯಾದ ಪತಿಯನ್ನು ಕಳೆದುಕೊಂಡು ಆ ಹೆಣ್ಣು ಪಕ್ಷಿಯು ದೈನ್ಯದಿಂದ ಕೂಗಿಕೊಳ್ಳುತ್ತಿತ್ತು. ಆ ರೀತಿಯಲ್ಲಿ ಪಕ್ಷಿಯು ಬೇಡನಿಂದ ಕೊಲ್ಲಲ್ಪಟ್ಟು ಬಿದ್ದುದನ್ನು ಕಂಡು ಧರ್ಮಾತ್ಮನಾದ ಆ ಋಷಿಯ ಹೃದಯದಲ್ಲಿ ಕರುಣೆಯು ಉಕ್ಕಿ ಬಂತು. ಗೋಳಿಡುತ್ತಿದ್ದ ಆ ಹೆಣ್ಣು ಪಕ್ಷಿಯ ಕೂಗನ್ನು ಕೇಳಿ ದಯಾವಂತನಾದ ವಾಲ್ಮೀಕಿಯು ಇದು ಅಧರ್ಮವೆಂದು ತಿಳಿದು ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಶ್ಯಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವದೀ ಕಾಮಮೋಹಿತಂ ಎಂಬ ಶ್ಲೋಕವನ್ನು ನುಡಿದನು. ಅಂದರೆ, ಎಲೆ ಬೇಡನೆ, ಅನ್ಯೋನ್ಯತೆಯಿಂದ ಕಲೆತಿದ್ದ ಈ ಗಂಡು ಹೆಣ್ಣು ಪಕ್ಷಿಗಳ ಪೈಕಿ ಕಾಮಪರವಶವಾಗಿದ್ದ ಒಂದನ್ನು ನೀನು ಕೊಂದೆಯಾದ್ದರಿಂದ ನೀನು ಬಹಳ ವರ್ಷಗಳ ಕಾಲ ಬದುಕಬೇಡ. ಹೀಗೆ ನುಡಿದೊಡನೆ ಮನಸ್ಸಿನಲ್ಲೇ ಯೋಚಿಸುತ್ತಾ ಈ ಪಕ್ಷಿಗಳಿಗೋಸ್ಕರ ವ್ಯಸನ ಪೀಡಿತನಾಗಿ ನಾನು ಏನು ಹೇಳಿಬಿಟ್ಟೆ ಎಂದು ತಾನು ಕೊಟ್ಟ ಶಾಪಕ್ಕಾಗಿ ಪಶ್ಚಾತ್ತಾಪದಿಂದ ಚಿಂತಿಸತೊಡಗಿದನು. ಮಹಾಪ್ರಾಜ್ಞನಾದ ಆ ಮುನಿಪುಂಗವನು ಹೀಗೆ ಚಿಂತಿಸುತ್ತಾ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಶಿಷ್ಯನನ್ನು ಕುರಿತು ಇಂತೆಂದನು. ದುಃಖದಿಂದ ಕೂಡಿದ್ದಾಗ ನನ್ನ ಬಾಯಿಯಿಂದ ಹೊರಟ ಈ ಮಾತುಗಳು 4 ಪಾದಗಳಿಂದ ಕೂಡಿ ಪ್ರತಿಪಾದದಲ್ಲಿಯೂ ಸಮಸಂಖ್ಯೆಯುಳ್ಳ ಅಕ್ಷರಗಳನ್ನು ಹೊಂದಿ ವೀಣಾವಾದ್ಯದೊಂದಿಗೂ ಮೃದಂಗ ತಾಳ ಮುಂತಾದ ವಾದ್ಯಗಳೊಂದಿಗೂ ಹಾಡುವುದಕ್ಕೆ ಯೋಗ್ಯವಾಗಿ ಯಶಸ್ಕರವಾದ ಶ್ಲೋಕವಾಗಿ ಪರಿಣಮಿಸಲಿ, ಅನ್ಯಥಾ ಆಗುವುದು ಬೇಡ. ಹೀಗೆ ಹೇಳುತ್ತಿರುವ ಮುನಿಯು ಅತ್ಯುತ್ತಮವಾದ ಈ ಮಾತನ್ನು ಶಿಷ್ಯನು ಗ್ರಹಿಸಿ ಸಂತೋಷದಿಂದ ವಾಲ್ಮೀಕಿಯು ಹೇಳಿದ ಮೇಲಿನ ಶ್ಲೋಕವನ್ನು ಮನಸ್ಸಿನಲ್ಲಿ ನಿಲ್ಲುವಂತೆ ಜ್ಞಾಪಕದಲ್ಲಿಟ್ಟುಕೊಂಡು ವಾಲ್ಮೀಕಿಯ ಸಮ್ಮುಖದಲ್ಲಿ ಹೇಳಿದನು. ಗುರುವಾದ ವಾಲ್ಮೀಕಿಯು ಇದರಿಂದ ಬಹಳ ಸಂತೋಷಗೊಂಡನು. ಅನಂತರ ಆ ತಮಸಾ ತೀರ್ಥದಲ್ಲಿ ಯಥಾವಿಧಿಯಾಗಿ ಸ್ನಾನ ಮಾಡಿ ಆಹ್ನಿಕ ಕರ್ಮಗಳನ್ನು ಮುಗಿಸಿಕೊಂಡು ಆ ಶ್ಲೋಕಕ್ಕೆ ಅರ್ಥವನ್ನೇ ಚಿಂತಿಸುತ್ತಾ ಋಷಿಯು ತನ್ನ ಆಶ್ರಮಕ್ಕೆ ಹಿಂದಿರುಗಿದನು. ವಿನಯ ಸಂಪನ್ನನೂ ಶಾಸ್ತ್ರಜ್ಞನೂ ಆದ ಭರದ್ವಾಜನೆಂಬ ಆ ಶಿಷ್ಯನು ಋಷಿಯ ಪೂರ್ಣ ಕಲಶವನ್ನು ಹೊತ್ತು ವಾಲ್ಮೀಕಿಯ ಹಿಂದೆ ನಡೆದನು. ಧರ್ಮಜ್ಞನಾದ ಆ ಮಹರ್ಷಿಯು ಶಿಷ್ಯನೊಡನೆ ಆಶ್ರಮಕ್ಕೆ ಬಂದು ಸೇರಿ ಮನಸ್ಸಿನಲ್ಲಿ ಮೇಲಿನ ಶ್ಲೋಕವನ್ನೇ ಧ್ಯಾನಿಸುತ್ತಾ ಇತರ ಪುಣ್ಯ ಕಥೆಗಳನ್ನು ಶಿಷ್ಯರಿಗೆ ಶ್ರವಣ ಮಾಡಿಸುತ್ತಾ ಕುಳಿತನು. ಆ ಸಮಯದಲ್ಲಿ ಮಹಾ ತೇಜೋವಂತನು ಜಗತ್ ಸೃಷ್ಟಿಕರ್ತನು ಸ್ವಯಂಭುವು ಆದ ಚತುರ್ಮುಖ ಬ್ರಹ್ಮನು ಆ ಋಷಿವರ್ಯನನ್ನು ನೋಡಲು ಬಂದನು. ಆತನನ್ನು ನೋಡಿ ವಾಲ್ಮೀಕಿಯು ಥಟ್ಟನೆದ್ದು ಏನೊಂದನ್ನು ಮಾತನಾಡದೆ ಕೈ ಜೋಡಿಸಿ ಪ್ರಣಾಮ ಮಾಡಿ ಪರಮಾಶ್ಚರ್ಯ ಭರಿತನಾಗಿ ನಿಂತನು. ಅನಂತರ ಆ ದೇವನಿಗೆ ಅರ್ಘ್ಯ ಪಾದ್ಯಾಸನಗಳನ್ನು ಅರ್ಪಿಸಿ ವಿಧಿಪೂರ್ವಕವಾಗಿ ಸ್ತೋತ್ರ ಮಾಡಿ ಪ್ರಣಾಮ ಮಾಡಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಭಗವಾನ್ ಬ್ರಹ್ಮದೇವನು ಆಸನದಲ್ಲಿ ಕುಳಿತು ವಿಶೇಷವಾಗಿ ಪೂಜಿಸಲ್ಪಟ್ಟವನಾಗಿ ವಾಲ್ಮೀಕಿಯನ್ನು ಕುಳಿತುಕೊಳ್ಳುವಂತೆ ಹೇಳಿದನು. ಬ್ರಹ್ಮನಿಂದ ಆಜ್ಞಪ್ತನಾಗಿ ಈ ವಾಲ್ಮೀಕಿಯು ಕುಳಿತುಕೊಂಡನು.
ಬ್ರಹ್ಮದೇವನೇ ಸಾಕ್ಷಾತ್ತಾಗಿ ಅಲ್ಲಿ ಬಂದು ಕುಳಿತಿದ್ದರೂ ವಾಲ್ಮೀಕಿಯು ತನ್ನ ಮನಸ್ಸಿನಲ್ಲಿ ಆ ಕ್ರೌಂಚ ಪಕ್ಷಿಯ ವಿಚಾರವನ್ನೇ ಚಿಂತಿಸುತ್ತಾ ದ್ವೇಷದಿಂದ ಹಕ್ಕಿಗಳನ್ನು ಹಿಡಿಯುವ ಬುದ್ಧಿಯುಳ್ಳ ಆ ಪಾಪಾತ್ಮನು ಅಂತ ಸುಸ್ವರದಿಂದ ಕೂಡಿದ್ದ ಕ್ರೌಂಚ ಪಕ್ಷಿಯನ್ನು ಕಾರಣವಿಲ್ಲದೆ ಕೊಂದು ಎಂತಹ ದುಷ್ಕಾರ್ಯವನ್ನು ಮಾಡಿಬಿಟ್ಟನು ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಬಾರಿ ಬಾರಿಗೂ ಆ ಹೆಣ್ಣು ಪಕ್ಷಿಗಾಗಿ ದುಃಖಿಸುತ್ತಾ ತಾನು ಹಿಂದೆ ನುಡಿದಂತಹ ಶ್ಲೋಕವನ್ನು ಮನಸ್ಸಿನೊಳಗೆ ಹಾಡಿಕೊಳ್ಳುತ್ತಿದ್ದನು. ಆಗ ಬ್ರಹ್ಮನು ನಸುನುಗುತ್ತಾ ಆ ಮುನಿಪುಂಗವನನ್ನು ಕುರಿತು, ನೀನು ಸರ್ವೋತ್ಕೃಷ್ಟವಾದ ಶ್ಲೋಕವನ್ನೇ ರಚಿಸಿರುವೆ. ಈ ವಿಚಾರವಾಗಿ ನೀನು ದುಃಖ ಪಡಬೇಕಾಗಿಲ್ಲ. ನನ್ನ ಸಂಕಲ್ಪಕ್ಕನುಸಾರವಾಗಿಯೇ ನಿನ್ನ ಬಾಯಿಯಿಂದ ಈ ಮಾತು ಹೊರಟಿತು. ನೀನು ಶ್ರೀರಾಮನ ಚರಿತೆಯೆಲ್ಲವನ್ನೂ ಬರೆಯುವವನಾಗು. ಧರ್ಮಾತ್ಮನೂ ಗುಣಪೂರ್ಣನೂ ಲೋಕೈಕ ವೀರನೂ ಮಹಾಬುದ್ಧಿಶಾಲಿಯೂ ಆದ ರಾಮನ ಚರಿತ್ರೆಯನ್ನು ನೀನು ನಾರದರಿಂದ ಉಪದೇಶ ಹೊಂದಿದ ಆಧಾರದ ಮೇಲೆ ಲೋಕಕ್ಕೆ ತಿಳಿಸುವವನಾಗು. ಧೀಮಂತನು ಸುಮಿತ್ರಾ ಪುತ್ರನಾದ ಲಕ್ಷ್ಮಣನೊಡಗೂಡಿ ಇದ್ದ ರಾಮನು, ಸೀತಾದೇವಿಯು ಎಲ್ಲ ರಾಕ್ಷಸರು ಏನೇನು ಕಾರ್ಯಗಳನ್ನು ಮಾಡಿದರೋ ಅವು ರಹಸ್ಯದಲ್ಲಿ ನಡೆದ ವಿಚಾರಗಳೇ ಆಗಿರಲಿ, ಬಹಿರಂಗವಾಗಿ ನಡೆದುವುಗಳೇ ಆಗಿರಲಿ, ಯಾರಿಗೂ ತಿಳಿಯದೆ ಇರತಕ್ಕ ವಿಚಾರಗಳೇ ಆಗಿರಲಿ, ಅವೆಲ್ಲವೂ ನಿನಗೆ ತಿಳಿದು ಬರುವಂತೆ ನಾನು ಅನುಗ್ರಹಿಸುವೆನು. ನೀನು ಬರೆಯತಕ್ಕ ಕಾವ್ಯದಲ್ಲಿ ಎಲ್ಲಿಯೂ ಸುಳ್ಳಾದ ಮಾತು ಬರದಿರಲಿ ಎಂದು ಅನುಗ್ರಹಿಸುವೆನು. ಪುಣ್ಯಕರವಾದ ರಾಮಕಥೆಯನ್ನು ಮನೋಹರವಾದ ಶ್ಲೋಕಗಳಿಂದ ರಚಿಸುವವನಾಗು. ಈ ಭೂಮಂಡಲದಲ್ಲಿ ಬೆಟ್ಟಗಳು ನದಿಗಳು ಎಷ್ಟು ಕಾಲ ಇರುವವೋ ಅಷ್ಟು ಕಾಲವೂ ರಾಮಾಯಣ ಕಥೆಯು ಜನಗಳಲ್ಲಿ ಪ್ರಚಾರ ಹೊಂದಿರುವುದು. ನೀನು ರಚಿಸತಕ್ಕ ರಾಮಾಯಣದ ಕಥೆಯು ಎಷ್ಟು ಕಾಲ ಪ್ರಚಾರದಲ್ಲಿರುವುದೋ ಅಲ್ಲಿಯವರೆಗೆ ಮಾತ್ರವಲ್ಲದೆ ಅದರ ತರುವಾಯ ಕೂಡ ನೀನು ನನ್ನ ಲೋಕಗಳಲ್ಲಿ ವಾಸ ಮಾಡುವೆ. ಹೀಗೆಂದು ಹೇಳಿ ಭಗವಾನ್ ಬ್ರಹ್ಮದೇವನು ಅಲ್ಲಿಯೇ ಅಂತರ್ಧಾನನಾದನು. ಪೂಜ್ಯನಾದ ವಾಲ್ಮೀಕಿ ಮುನಿಯು ಆತನ ಶಿಷ್ಯರು ಆಶ್ಚರ್ಯಭರಿತರಾದರು. ಅನಂತರ ಆ ಶಿಷ್ಯರೆಲ್ಲರೂ ಮೇಲಿನ ಶ್ಲೋಕವನ್ನು ಪದೇ ಪದೇ ಹಾಡುತ್ತಾ ಅದರ ಅಂತರಾರ್ಥವು ಎಲ್ಲರಿಗೂ ಸ್ಪಷ್ಟವಾದ ಕಾರಣ ಹೆಚ್ಚಾದ ಸಂತೋಷವನ್ನು ಆಶ್ಚರ್ಯವನ್ನು ಹೊಂದಿದರು. ಯಾವುದನ್ನು ಮಹರ್ಷಿಗಳು ಒಂದೇ ಸಂಖ್ಯೆಯುಳ್ಳ ಅಕ್ಷರಗಳಿಂದ ಕೂಡಿದ 4 ಪಾದಗಳಿರುವಂತೆ ಹಾಡಿದರೋ ಅದನ್ನು ಈ ಶಿಷ್ಯರು ಪದೇ ಪದೇ ಹಾಡಿದುದರ ಫಲವಾಗಿ ಶೋಕವು ಶ್ಲೋಕರೂಪವಾಗಿ ಪರಿಣಮಿಸಿ ಖ್ಯಾತಿ ಪಡೆಯಿತು. ಪರಮಾತ್ಮ ಧ್ಯಾನದಲ್ಲೇ ನಿರತನಾದ ವಾಲ್ಮೀಕಿಗೂ ಇಂತಹ ಶ್ಲೋಕಗಳಿಂದಲೇ ಸಂಪೂರ್ಣವಾದ ರಾಮಾಯಣ ಕಾವ್ಯವನ್ನು ರಚಿಸಬೇಕೆಂಬ ಬುದ್ಧಿಯು ಹುಟ್ಟಿತು. ಬುದ್ಧಿ ಸಂಪನ್ನನಾದ ಆ ಮಹಾಮುನಿಯು ಈ ಪ್ರಕಾರವಾಗಿ ಕೀರ್ತಿವಂತನಾದ ಶ್ರೀರಾಮನ ಚರಿತ್ರೆಯನ್ನು ಓದತಕ್ಕವರಿಗೂ ಕೇಳತಕ್ಕವರಿಗೂ ಯಶಸ್ಕರವಾಗುವಂತೆ ಮನೋಹರವಾಗಿ ಘನವಾದ ವೃತ್ತಗಳಿಂದಲೂ ವಿಶೇಷಾರ್ಥಗಳಿಂದಲೂ ಕೂಡಿ ಸಮಾಕ್ಷರಗಳಿಂದ ಪ್ರಾಸಬದ್ಧವಾಗಿರತಕ್ಕ 106 ಶ್ಲೋಕಗಳನ್ನೊಳಗೊಳ್ಳುವಂತೆ ರಚಿಸಿದನು. ಈ ಪ್ರಕಾರವಾಗಿ ಸಮಾಸ ಸಂಧಿಗಳೇ ಮೊದಲಾದ ವ್ಯಾಕರಣ ವಿಶೇಷಗಳಿಂದ ಕೂಡಿ ಮಧುರವಾದ ಅರ್ಥವುಳ್ಳಂತೆ ಒಂದೇ ಸಮವಾದ ವಾಕ್ಯಗಳಿಂದ ಕೂಡಿ ವಾಲ್ಮೀಕಿ ಮುನಿಯಿಂದ ರಚಿತವಾಗಿರುವ ರಘುವರನ ಚರಿತ್ರೆಯನ್ನು, ರಾವಣನ ವಧೆಯ ವಿಚಾರವನ್ನು ತಿಳಿಯಿರಿ. ಜೈ ಶ್ರೀರಾಮ್.